ಜರ್ಕಿನ್ ಹಾಕೋತೀಯಾ? ಏನು ಅಂಗಡಿ ಹೆಸರು? ತಿರುಪತಿ ಗಾರ್ಮೆಂಟ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಇವತ್ತು ಎಮ್ ಜಿ ರೋಡಿಗೆ ಹೋಗಿ ಸುತ್ತಾಡಿಕೊಂಡು ಈಗ ಬಂದು ಕೂತ್ಕೊಂಡಿದ್ದೀವಿ. ಎಮ್ ಜಿ ರೋಡಿಗೆ ಹೋಗ್ಬೇಕಂತ ಐಡಿಯಾನೇ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ. ರೇಷನ್ ತರೋಣ ಅಂತ ಸ್ಲಿಪ್ ಹಾಕ್ಕೊಂಡೆ. ಹಾಗೆ ಎಮ್ ಜಿ ರೋಡ್ಗೆ ಹೋಗ್ಬಿಟ್ಟು ಮನೆಗೆ ಬೇಕಾಗಿರೋ ಒಂದೆರಡು ಮೂರು ಐಟಮ್ ಬೇಕಿತ್ತು. ಹಾಗೆ ತನೂ ಒಂದೆರಡು ಟೀ ಶರ್ಟ್ ಕೊಡ್ಸೋಣ, ಆಮೇಲೆ ಒಂದೆರಡು ಪೆಟಿಕೋಟ್ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡೋದೆ. ರೀಸನ್ ಇಷ್ಟೇ, ಮೊನ್ನೆ ಊರಿಗೆ ಹೋಗಿದ್ವಿ. ಊರಿಗೆ ಹೋಗಿದ್ದಾಗ ತನು ಊರಿಂದ ಇಲ್ಲಿ ಬರೋಕ್ಕೆ ರೆಡಿನೇ ಇರಲಿಲ್ಲ. ಸೊ ನಾನು ಬರೋಲ್ಲ, ನೀವು ಹೋಗಿ, ನಾನು ಅಲ್ಲಿರಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಅವಳಿಗೆ ತುಂಬ ಬೋರ್ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡ್ ಬೇರೆ ಇಲ್ಲ. ಸೊ ನನ್ನ ಹಸ್ಬೆಂಡ್ ಇದ್ದರೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋರು, ಅದು ಇದು ತೊಗೊಂಬಂದು ಕೊಡೋರು. ಬಟ್ ಅವ್ರು ಇಲ್ದಿರೋದ್ರಿಂದ ಇವಳಿಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ. ಸೊ ಹಾಗಾಗಿ ಬೇಜಾರಾಗಬಾರ್ದು ನಮ್ಮ ಚಿನ್ನಿಗೆ ಅಂತ ಹೇಳ್ಬಿಟ್ಟು ಎಮ್ ಜಿ ರೋಡ್ ಕರ್ಕೊಂಡು ಹೋಗಿದ್ದೆ ಅಲ್ವಾ ಚಿನ್ನಿ? ಚೆನ್ನಾಗಿ ಖರ್ಚು ಮಾಡಿಸಿದ್ಲು ನನ್ನ ಹತ್ರ. ಸೊ ಇಲ್ಲಿಂದ ಸೀದಾ ಎಮ್ ಜಿ ರೋಡಿಂದ ಹೋದ್ವಾ. ಆಮೇಲೆ ಹೋಗ್ಬಿಟ್ಟು ಫಸ್ಟು ಪಾನಿಪುರಿ ಅಲ್ಲ ಚಿನ್ನಿ, ಮಸಾಲೆ ಪುರಿ ತಿಂದ್ವಿ. ಇಬ್ರು ಒಂದೊಂದು ಪ್ಲೇಟ್ ಮಸಾಲೆ ಪುರಿ ತಿಂದ್ವಿ. ಅದಾದಮೇಲೆ ಸೇಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಸೀದಾ ಹೋದ್ವಿ. ಸೀದಾ ಹೋಗ್ಬಿಟ್ಟು ದೋಸೆ ಬೇಕಾ ಅಂದೆ. ದೋಸೆ ಬೇಕು ಅಂದ್ಲು. ಸೊ ಒಂದು ಮಸಾಲೆ ದೋಸೆ, ನಾನು ತನು ಇಬ್ರು ದೋಸೆ ತಿಂದ್ವಿ. ತನು ಅಷ್ಟೇ ಅಲ್ಲ, ನಮಗೂ ಮಸಾಲೆ ದೋಸೆ ಬೇಕು ಅನ್ನಿಸ್ತಿತ್ತು. ಸೊ ಇಬ್ಬರು ಹೋಗ್ಬಿಟ್ಟು ಮಯೂರ ಹೋಟೆಲಲ್ಲಿ ಒಂದೊಂದು ಮಸಾಲೆ ದೋಸೆ ತಿಂದ್ವಿ. ನನ್ನ ಹಸ್ಬೆಂಡ್ ಇಲ್ಲದೆ ಈ ಥರ ಓಡಾಡ್ತಾ ಇರೋದೇ ನಾವು ಇದೇ ಫಸ್ಟ್ ಅಲ್ಲ ಚಿನ್ನ? ನಾವು ಯಾವತ್ತೂ ಹೋಟೆಲ್ಗೆಲ್ಲ ನಾವು ಹೋಗಿಲ್ಲ, ನಾನು ತನು ಇಬ್ಬರೇ ಹೋಗೇ ಇಲ್ಲ. ಸೊ ನನ್ನ ಹಸ್ಬೆಂಡ್ ಇಲ್ಲದೇ ಇವತ್ತೇ ನಾವಿಬ್ಬರೇ ಹೋಗ್ಬಿಟ್ಟು ದೋಸೆ ತಿನ್ಕೊಂಬಂದ್ವಿ. ದೋಸೆ ತಿಂದಾದ್ಮೇಲೆ ಸೀದಾ ಬರ್ತಾ ಅಲ್ಲಿ ಒಂದು ಸೇಲ್, ತಿರುಪತಿ ಸೇಲ್ ಏನೋ ಚಿನ್ನ, ತಿರುಪತಿ ಗಾರ್ಮೆಂಟ್ಸ್ ಏನೋ ಇದೆ, ತಿರುಪತಿ ಗಾರ್ಮೆಂಟ್ಸ್ ಏನೋ ಇದೆ ಸೇಲ್, ತಿರುಪತಿ ಗಾರ್ಮೆಂಟ್ಸ್. ಓಕೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಇವಳಿಗೆ ಇವಳಿಗೆ ಅಂತಲ್ಲ, ಅಲ್ಲಿ ಮನೆ ನೋಡಿದೆ. ಸೊ ಕೂರ್ಲಿಕ್ಕೆ ಅಂತ ಮನೆ ನೋಡಿದೆ. ಓಕೆ, ಸೊ ಇದೊಂದು ಮನೆ 80 ರುಪೀಸು, 100 ರುಪೀಸ್ದು ಇತ್ತು. ನನಗೆ ಇದೇ ಸಾಕು ಅನ್ನಿಸ್ತು. ಇದು ಕೂತ್ಕೊಳ್ಳೋಕ್ಕೆ, ಸ್ನಾನ ಮಾಡುವಾಗ ಕೂತ್ಕೊಳ್ಳೋಕ್ಕೆ, ಇಲ್ಲ ಹೊರಗಡೆ ಬಟ್ಟೆ ಏನಾದರೂ ವಾಶ್ ಮಾಡಬೇಕಾದ್ರೆ ಏನಾದರೂ ಕೂತ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಬೇಕಿತ್ತು ನಂಗೆ ತುಂಬ ದಿನದಿಂದ. ಹಂಗಾಗಿ ಇದನ್ನೊಂದು ತೊಗೊಂಬಂದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಹೊರಗಡೆ ಏನಾದರೂ ಅಕಸ್ಮಾತು ಇಲ್ಲಿ ನನ್ನ ಸಿಂಕಲ್ಲಿ ದೊಡ್ಡ ದೊಡ್ಡ ಪಾತ್ರೆ ತೊಳೆಯೋಕ್ಕಾಗದೋದ್ರೆ ಅಲ್ಲಿ ಇಟ್ಕೆನ ಕೆಳಗೆ ಜೋಡಿಸ್ಕೊಂಡ್ಬಿಟ್ಟು ಕೂತ್ಕೊತಾ ಇದ್ದೆ. ಹಂಗಾಗಿ ಇದೊಂದು ಇರಲಿ, ಆಮೇಲೆ ಬಾತ್ರೂಮ್ಗೂ ಬೇಕಾಗುತ್ತೆ, ಬಾತ್ರೂಮ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನ ತೊಗೊಂಬಂದೆ. ಅದಾದಮೇಲೆ ಜಗ್ಗು. ಸೊ ಇದೊಂದು ಚಿಕ್ಕ ಜಗ್ಗು ಬೇಕಿತ್ತು, ಒಂದು 30 ರುಪೀಸು. ಹೊರಗಡೆ ಎಲ್ಲ ನೀರು ಹಾಕಿ ತೊಳೋಕ್ಕೆ. ಬಾತ್ರೂಮಲ್ಲಿ 2 ಜಗ್ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಟಾಯ್ಲೆಟ್ಗೆ, ಒಂದು ಸ್ನಾನಕ್ಕೆ. ಸೊ ಇದೊಂದು ಹೊರಗಡೆ ಎಲ್ಲ ನೀರು ಹಾಕೋಕ್ಕೆ, ತೊಳೆಯೋಕ್ಕೆಲ್ಲ ಬೇಕಾಗುತ್ತೆ ಅಂತ ಇದೊಂದು ಜಗ್ ತೊಗೊಂಡೆ. ಅದಾದ ನಂತರ ಸೊ ಇದನ್ನು ನಾನು ತೊಗೋಬೇಕು ಅಂತ ತೊಗೊಳ್ಳಿಲ್ಲ. ಸೇಮ್ ಇದೇ ಥರ ಗ್ರೀನ್ ಕಲರ್ ಡಬ್ಬ ನಮ್ಮನೆ ಅರ್ಧ KGದಿದೆ. ಇದು 1 kg ಡಬ್ಬ ಬೇಕು ಅಂತ ನಾನು ನಿಜವಾಗ್ಲೂ ಇದನ್ನು ಏನಕ್ಕೆ ತೊಗೊಂಡೆ ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಸೊ ಇದು ನೋಡಿದ್ನಾ, ಇದು ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ರೇಷನ್ಗಳು ತುಂಬಕ್ಕೂ ಜಾಸ್ತಿ ಡಬ್ಬಗಳೆಲ್ಲ ಇಲ್ಲ ಅಲ್ವಾ, ಹಂಗಾಗಿ ಇದೊಂದೊಂದು ತೊಗೊಂಡಿದ್ದೀನಿ. ಬಟ್ ತೊಗೊಂಡ್ಮೇಲೆ ಇದು ಅನ್ನೆಸೆಸರಿ ಬೇಡ ಅನಿಸ್ತು ನನಗೆ. ಇದೇನು ಬೇಡವಾಗಿತ್ತು ಸದ್ಯಕ್ಕೆ, ಮನೆಯೆಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ಅಂತ ಅನ್ನಿಸ್ತು. ಸೊ ತೊಗೊಬಿಟ್ನಲ್ಲ ಅಂತ ಅಂದ್ಕೊಂಡು ತೊಗೊಂಡೆ. ಅದಾದ ನಂತರ ಇದೆಲ್ಲ ತೊಗೊಂಡಿದ್ದು ನಾನು ಪಾತ್ರೆ ಅಂಗಡಿಲಿ. ಸೊ ಇದು 100 ರುಪೀಸ್. ನಾನು ತುಂಬ ದಿನದಿಂದ ಸ್ಟೀಲ್ದು ಸ್ಟ್ರೈನರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಮುಂಚೆ ಒಂದಿತ್ತು, ಅದು ಸರಿ ಇಲ್ಲದೆ ಅದನ್ನು ಬಿಸಾಡಿಬಿಟ್ಟೆ, ತುಂಬ ವರ್ಷನೇ ಆಯಿತು. ಸೊ ಈಗ ನಾನು ಇದೊಂದು ತೊಗೊಂಡೆ, ಇದು 100 ರುಪೀಸ್. ಅದಾದ ನಂತರ ತುಂಬ ವರ್ಷದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಹಿತ್ತಾಳೆ ತೊಗೋಬೇಕು ಅಂದ್ಕೊಂಡೆ. ಹಿತ್ತಾಳೆ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ನೋಡಿದೆ, ಇದು ಚೆನ್ನಾಗಿತ್ತು ಸ್ಟೀಲು, ಹಂಗಾಗಿ ಇದೊಂದು ತೊಗೊಂಡೆ. ಇದು 340 ಕೇಕ್ ಕೊಂಡು ಅದಿಟ್ಟು. ಸೊ ಫ್ರೆಂಡ್ಸ್, ಅದಾದಮೇಲೆ ಏನು ಗೊತ್ತಾ, ಇದೊಂದು ಬ್ಯಾಗ್. ಏನು ಗೊತ್ತಾ, ನನಗೆ ಯಾವಾಗಲೂ ನನಗೆ ಬ್ಯಾಗ್ಗಳದ್ದೇ ಪ್ರಾಬ್ಲಮ್ಮು. ಬ್ಯಾಗ್ ಇಲ್ಲ ನನ್ನ ಹತ್ರ.
ಸೊ ಒಂದು ಪರ್ಸು ಮೊಬೈಲ್ ಈ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಇದು 250 ಸೇಲಲ್ಲಿ. ಸೊ ಇದೊಂದು 250 ಆಯಿತು. ಅದಾದ ನಂತರ ತನುಗೆ 2 ಪೆಟಿಕೋಟ್. ಇದೊಂದು ಕಲರ್ ಆ್ಯಂಡ್ ವೈಟ್. ಸೊ ಮಕ್ಕಳು ಬೆಳೀತಾ ಎಲ್ಲ ಕೊಡಿಸ್ತಾ ಇರಬೇಕು. ಪೆಟಿಕೋಟ್ಸ್ ಇದೆ ಅವಳ ಹತ್ರ, ಬಟ್ ಅದು ಎಲ್ಲ ಸ್ವಲ್ಪ ಟೈಟ್ ಥರ ಇದೆ. ಹಂಗಾಗಿ ಇವಾಗ ಇದೆರಡು ತೊಗೊಂಡಿದ್ದೀನಿ ಅವಳಿಗೆ. ಹಾಗೆ ಟೀ ಶರ್ಟ್. ಟೀ ಶರ್ಟು ಚೆನ್ನಾಗಿದೆ ಅನ್ನಿಸ್ತು. 100 ರೂಪೀಸ್. ಕ್ವಾಲಿಟಿ ಚೆನ್ನಾಗಿದೆ. ಇದು ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು. ಹಂಗಾಗಿ ಇದೆರಡು ತೊಗೊಂಡೆ. ಪ್ಯಾಂಟ್ 2 ಕೊಡ್ಸೋಣ ಅಂತ ಅಂದ್ಕೊಂಡೆ. ಇವಳಿಗೆ ಜಾಸ್ತಿ ಮನೇಲಿ ಹಾಕೋದು ಪ್ಯಾಂಟ್ಗಳು ಎಲ್ಲ ಹೋಗಿದೆ. ಕೊಡ್ಸೋಣ ಅಂತ ಅಂದ್ಕೊಂಡೇ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ಪ್ಯಾಂಟ್ಗಳು ಯಾವೂ ಸರಿಯಾಗಿ ಸಿಗಲಿಲ್ಲ ನನಗೆ. ಫ್ರೆಂಡ್ಸ್, ಹಾಗೆ ಅಲ್ಲಿಂದ ಮುಂದೆ ಮಯೂರ ಹೋಟೆಲಿಂದ ಈ ಕಡೆಗೆ ಕೇಕ್ ಆಫ್ ದಿ ಡೇ ಸಿಗುತ್ತೆ. ಸೊ ನನಗೆ ಕೇಕ್ ಆಫ್ ದಿ ಡೇ ಸುಚಿತ್ರ, ಐ ಥಿಂಕ್ ಸುಚಿತ್ರ, ಅವ್ರ ನೇಮ್ ಸುಚಿತ್ರ ಅಂತ ಅಂದ್ಕೊತೀನಿ. ಸೊ ಅವ್ರದ್ದಂತೆ ಅದು. ಒಮ್ಮೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ನನಗೆ ಕಾಂಟ್ಯಾಕ್ಟ್ ಆಗಿರಲಿಲ್ಲ. ಬಟ್ ಇದೇನು ಪ್ರಮೋಷನ್ ವಿಡಿಯೋ ಅಂತೂ ಡೆಫಿನೆಟ್ಲಿ ಅಲ್ಲ. ಕಾಂಟ್ಯಾಕ್ಟ್ ಆಗಲಿಲ್ಲ ಅವ್ರು ನನಗೆ. ಸರಿ ನೋಡೋಣ, ಕೇಕ್ ಆಫ್ ದಿ ಡೇ ತುಂಬ ದೊಡ್ಡದಾಗಿ ಚೆನ್ನಾಗಿದೆಯಲ್ಲ MG ರೋಡಲ್ಲಿ ಅಂತ ಇವತ್ತು ಹೋದೆ ಕೇಕ್ ಆಫ್ ದಿ ಡೇಗೆ. ಸೊ ಏನೇನು ತಂದೆ ಅಂತ ತೋರಿಸ್ತೀನಿ. ಇಷ್ಟು ಚಿಪ್ಸು, ಇದೊಂದು, ಇದಕ್ಕೇನೋ 20 ರೂಪೀಸ್ ಅಂತ ಏನೋ ಒಂದಂಗಿತ್ತು. 20 ರೂಪೀಸ್. ಅದಾದ ನಂತರ ಫ್ರೆಂಡ್ಸ್ ಏನು ಗೊತ್ತಾ, ತನು ಇದೊಂದು ಕೇಕ್ ತೊಗೊಂಡ್ಳು. ಇಲ್ಲಿ ನೋಡಿ, ಚಾಕ್ಲೇಟ್ ಕೇಕ್ ನೋಡಿ, ಕೇಕ್ ಆಫ್ ದಿ ಡೇ. ಇದೊಂದು ಕೇಕ್, ಇದೊಂದು ಚಿಪ್ಸ್, ಇದೊಂದು ಜೆಲ್ಲಿ. ನಿಜವಾಗ್ಲೂ ಇದಕ್ಕೆ 170 ರೂಪೀಸ್. ನನಗೆ ಆಮೇಲೆ ಇದು 170 ರೂಪೀಸ್ ಕೊಟ್ಟಾದ್ಮೇಲೆ ಇಷ್ಟೊಂದೇ ಕೊಟ್ಟೆ ನಾನು. ಇದಕ್ಕೆ ಎಷ್ಟಿರ್ಬೋದು ಈ ಕೇಕ್ಗೆ? ಹಾಗಾದರೆ ನಿಜವಾಗ್ಲೂ ನಂಗೆ ಶಾಕ್ ಆಯಿತು. ಕೇಕ್ಗೆ ಎಷ್ಟಿರ್ಬೋದು ಹಂಗಾದ್ರೆ ಅಂತ ಹೇಳ್ಬಿಟ್ಟು. ಇದಕ್ಕೆ 100 ರೂಪೀಸ್, ಇದಕ್ಕೆ 50ನಾ? ಹಂಗಾದರೆ ಇದಕ್ಕೆ 20ನಾ ಅಂತ ಅನಿಸ್ಬಿಡ್ತು. ತುಂಬ ಇದಕ್ಕೆ 20 ಹೇಳಿದ್ರು ಅವರು ಇದೆಷ್ಟು ಅಂತ ಕೇಳಿದಾಗ. ಬಟ್ ನಾನು ಇದಕ್ಕೆ ರೇಟೇ ಕೇಳಲಿಲ್ಲ. ಬಿಲ್ ಕೊಟ್ಟಾದ್ಮೇಲೆ ಅಂದೆ. ಫ್ರೆಂಡ್ಸ್, ನಿಜವಾಗ್ಲೂ ಟೇಸ್ಟ್ ಮಾಡಿ ನೋಡಬೇಕು. ಓಕೆ, ಸ್ಪೂನ್ ಇರಲಿಲ್ವ ಇದರಲ್ಲಿ? ಇಲ್ಲ. ಸ್ಪೂನ್ ತರಗು ಹೇಗಿದೆ ಅಂತ ತಿಂದುಬಿಟ್ಟು ಹೇಳ್ತೀನಿ. ತುಂಬ ಕಾಸ್ಟ್ಲಿ ಅನ್ನಿಸ್ತು. ಇದು ನಮ್ಮಂಥವ್ರಿಗೆ ಸ್ವಲ್ಪ ಕಾಸ್ಟ್ಲಿನೇ. 100 ರೂಪೀಸ್ ಕೇಕ್ ಅಂದರೆ ಇದು ಕಾಸ್ಟ್ಲಿನೇ. ಬಟ್ ತನು ಆಸೆ ಪಟ್ಲಲ್ಲ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ತನು ಡೇ. ಎಂತನೋ ಫುಲ್ ತನು ಡೇನೇ ಇವತ್ತು. ದೋಸೆ ಆಯಿತು, ಪಾನಿಪುರಿ. ಓಕೆ, ಚೆನ್ನಾಗಿದೆಯಾ? ಬೆಂಗಳೂರಿಂದು ಅಲ್ಕೋನಕ್ಕಿಂತ ಕ್ರಾಸಿಂದ ಚೆನ್ನಾಗಿದೆ. 40 ರೂಪೀಸ್ 50 ರೂಪೀಸು ರೇಂಜ್ ಕೇಕ್ ಇದು. ಐಸ್ ಕೇಕ್ ಒಂದೊಂದು ಕಡೆ ಎಲ್ಲ 30 ರೂಪೀಸ್ ಅಷ್ಟೇ. ಬಟ್ ಇದಕ್ಕೆ ಎಷ್ಟು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ಇದಕ್ಕೆ 100 ರೂಪಾಯಿ, ಇಲ್ಲ ಇದಕ್ಕೆ 80 ರೂಪಾಯಿ, ಏನಂತಲೇ ಅರ್ಥ ಆಗಲಿಲ್ಲ. 80 ಅಂದ್ರೂ 160. ಕೇಕ್ ರೇಟ್ ಕೇಳಲಿಲ್ಲ ನಾನು. ಇನ್ನೊಂದ್ಸಲ ಹೋದಾಗ ಕೇಳ್ತೀನಿ. ಬಟ್ ಇನ್ನೊಂದ್ಸಲ ಹೋದಾಗ ತೊಗೋಬೇಕು ಬೇಡವಾ ಅಂತ ಯೋಚನೆ ಮಾಡಬೇಕು. ನನ್ನ ಪ್ರಕಾರ ಇದು ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಕೇಕ್ ಆಫ್ ದಿ ಡೇಲಿ ಫ್ರಿಜ್ಜಲ್ಲಿ ಇಟ್ಕೊ. ಕೇಕ್ ಆಫ್ ದಿ ಡೇಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಬಟ್ ಅದು 50 ರೂಪೀಸ್ ಇರ್ಬೋದು ಚಿಪ್ಸ್ಗಳು. ನನ್ನ ಪ್ರಕಾರ ಬೇರೆ ನಾವು ಚಿಪ್ಸ್ ಅಂಗಡಿಯಲ್ಲೆಲ್ಲ ತೊಗೊಂಡ್ರೆ 50 ರೂಪೀಸು 30 ರೂಪೀಸು ಅಷ್ಟು ಬರುತ್ತೆ. ಬಟ್ ಕೇಕಿಗೆ ಎಷ್ಟು ಕೊಟ್ಟೆ ಏನು ಅಂತಲೇ ಅರ್ಥ ಆಗ್ತಿಲ್ಲ. 170 ರೂಪೀಸ್ 200 ರೂಪೀಸ್ ಕೊಟ್ಟರೆ 30 ರೂಪೀಸ್ ಅಷ್ಟೇ ವಾಪಸ್ ಕೊಟ್ಟರು. ಆಮೇಲೆ ಯೋಚನೆ ಮಾಡಿ ಇಷ್ಟೊಂದು ಏನು ತೊಗೊಂಬಿಟ್ಟೆ ಅಂತ ನನಗೆ ಅನ್ನಿಸ್ತು. ಸೊ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಓಕೆ, ಇವತ್ತು ಹೋಗಿ ಚೆನ್ನಾಗಿ ಸುತ್ತಾಡಿಕೊಂಡು ನಾವು ಇಷ್ಟೆಲ್ಲ ಮಸ್ತಿ ಮಾಡಿ ಬಂದಿದ್ದೀವಿ ನಾನು ತನು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಇಲ್ದಾಗ ನಾವು ಹೋಟೆಲೆಲ್ಲ ಹೋಗಲ್ಲ. ಬಟ್ ಯಾವುದೂ ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಜಂಗುಳಿ ಮಧ್ಯೆ ವೀಡಿಯೋಗಳು ಇಟ್ಕೊಂಡು ಹೋಗೋದು ಸ್ವಲ್ಪ ಹಿಂಸೆ ಆಗುತ್ತೆ. ಹಂಗಾಗಿ ನಾನು ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈ ಬ್ಲಾಗ್ನ ನಾಳೆ, ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾಳೆ ಗಂಟೆ ತೊಗೊಂಡೋಗ್ತೀನಿ. ಆ್ಯಕ್ಚುಲಿ ಇವಾಗ ನಾವು ಊಟ ಇನ್ನೂ ಮಾಡ್ತಾಯಿಲ್ಲ. ಏಕೆಂದರೆ ದೋಸೆ ತಿಂದಿದ್ವಿ ಮತ್ತು ಪಾನಿಪುರಿ ತಿಂದಿರೋದ್ರಿಂದ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ನಿಂಗೇನಾದರೂ ಬೇಕಾ? ಬನಾನಾ ಇದೆ, ಬನಾನಾ ತಿಂದ್ಕೊಳ್ಳೋದು ಮಲಗೋದು ಅಂತ ಡಿಸೈಡ್ ಆಗಿದ್ದೀವಿ. ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಯಿತು. ಓಕೆ,
ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಲೈಕ್ ಮಾಡ್ತಾಯಿರಿ ಪ್ಲೀಸ್. ಹಾಗೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಇದೆ, ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗುಡ್ ನೈಟ್. ಬಾಯ್. ಗುಡ್ ನೈಟ್. Hi friends, welcome to the channel. Video ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಕೆ ಚಾನೆಲ್ ಇದು ಮಾಡ್ತೀರಾ? ಬಾಯ್ ಮುಚ್ಚೆ. ಓದಿ ಕಬರ್. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನಾನು ಬೆಳಗ್ಗೆಯಿಂದ ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನನಗೆ ವಿಪರೀತ ಹೊಟ್ಟೆ ನೋವು ಮತ್ತು ತಲೆನೋವಿತ್ತು, ಹಾಗಾಗಿ ನಾನು ಯಾವುದೇ ವ್ಲಾಗ್ ಮಾಡಲಿಲ್ಲ. ನೀವು ಪೂಜೆ ಬಗ್ಗೆ ಕೇಳಿದಂಥ ಡೌಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರಿ ದೀಪನ 3 ದೀಪ ಹಚ್ಬೋದಾ ಅಂತೇಳ್ಬಿಟ್ಟು. ಫ್ರೆಂಡ್ಸ್, 3 ದೀಪ ಹಚ್ಬೋದು, ಬಟ್ ಆದರೆ ಕಾಮಾಕ್ಷಿ ದೀಪನ ಹಚ್ಚಬೇಕು, ಬೇರೆ ದೀಪಗಳನ್ನ ಹಚ್ಚೋ ಆಗಿಲ್ಲ. ಸೊ 2 ದೊಡ್ಡ ದೀಪ ಹಚ್ಬಿಟ್ಟು ಕಾಮಾಕ್ಷಿ ದೀಪನ ಒಂದು ಹಚ್ಬೋದು. ಹಾಗೆಯೇ ತುಪ್ಪದ ದೀಪ, ಇದೆರಡು ತುಪ್ಪದ ದೀಪ, ಚಿಕ್ಕ ದೀಪ. ಸೊ ನೀವು ಕೇಳ್ತಾ ಇದ್ರಿ ನನಗೆ, ಅಕ್ಕ ದೊಡ್ಡ ದೀಪನ ಚೇಂಜ್ ಮಾಡಿ ಚಿಕ್ಕ ದೀಪ ತರ್ಬೋದಲ್ಲ ಅಂತ ಹೇಳಿದರು. ಶ್ರುತಿ ಅವರೇನೋ ಹೇಳಿದರು, ಶ್ರುತಿ ಯೋಗೀಶ್ ಅವರು. ಸದ್ಯಕ್ಕೆ ಈ ದೊಡ್ಡ ದೀಪನೇ ಹಚ್ಚುತ್ತಾ ಇದ್ದೀನಿ. ಈ ಚಿಕ್ಕ ದೀಪದಲ್ಲೇ 2 ಇದೆ, ಅದನ್ನೇ ಹಚ್ಬೋದು, ಬಟ್ ಬೇಗನೆ ಉರ್ದಿ ದೀಪ ಆರುತ್ತೆ. ಹಾಗಾಗಿ ನಾನು ದೊಡ್ಡ ದೀಪಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಜಾಸ್ತಿ ಹೊತ್ತು ದೀಪ ಉರಿದ್ರೆ ತುಂಬ ಖುಷಿಯಾಗುತ್ತೆ, ಮನೇಲಿ ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ನಾನು ದೊಡ್ಡ ದೀಪ ಹಚ್ಚುತ್ತೀನಿ. ಹಾಗೆ ಲಕ್ಷಣವಾಗಿ ಕಾಣಿಸುತ್ತೆ ದೇವ್ರ ಮನೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಕಾಮಾಕ್ಷಿ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು. 2 ದೀಪದ ಜೊತೆ ಕಾಮಾಕ್ಷಿ ದೀಪ ಒಂದನ್ನು ಹಚ್ಬೋದು. ಸೊ ನನಗೂ ಇದು ಕರೆಕ್ಟಾಗಿ ಕ್ಲಾರಿಟಿ ಇರಲಿಲ್ಲ. ನಾನು ಕೆಲವೊಂದಷ್ಟು ವೀಡಿಯೋಗಳನ್ನ ನೋಡಿ ತಿಳ್ಕೊಂಡೆ. ಸೊ ಆವಾಗ ನನಗೆ ಗೊತ್ತಾಯಿತು 3 ದೀಪ ಹಚ್ಬೋದು ಅಂತ. ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದಾರೆ. ಸೊ ನಾನು ಆ ವಿಡಿಯೋನ ಸರ್ಚ್ ಮಾಡಿಬಿಟ್ಟು ನಾನು ಒಂದು ಸಲ ಕಮ್ಯುನಿಟಿಲಿ ಹಾಕ್ತೀನಿ, ನೀವು ಕೂಡ ಬೇಕಿದ್ರೆ ಅದರ ಲಿಂಕ್ ಮುಖಾಂತರ ನೋಡ್ಕೋಬೋದು. ಹಾಗೆಯೇ ನಾನು ಧರ್ಮಸ್ಥಳದಿಂದ ಬರ್ತಾ ಒಂದು ಸಾಯಿಬಾಬಾ ತೊಗೊಂಬಂದೆ ಅನ್ನಲ್ಲ. ಸೊ ಇದೇ ನನ್ನ ಕ್ಯೂಟಾಗಿರುವಂಥ ಸಾಯಿಬಾಬಾ. ಸೊ ನೋಡಿ, ಚೆನ್ನಾಗಿದೆ ಅಲ್ವಾ? ಇದಕ್ಕೆ 200 ರೂಪಾಯಿ ಕೊಟ್ಟು ನಾನು ತೊಗೊಂಬಂದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ತಟ್ಟೆಯಲ್ಲಿ ನಾನು ಗಣೇಶ, ಲಕ್ಷ್ಮಿ, ಸಾಯಿಬಾಬಾ 3 ಜನನ ನಾನು ಕೂರಿಸಿದ್ದೀನಿ. ಲಕ್ಷ್ಮಿನ ನಾನು ನೋಡಿ, ಅಲ್ಲಿ ಗಣೇಶ ಹಿಂದೆಗಡೆ ಲಕ್ಷ್ಮಿ ಕೂರಿಸಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಕಾಯಿನ್ಸ್ ಇಟ್ಬಿಟ್ಟು ಒಂದು ಇದ್ರದ್ದು ಬರುತ್ತೆ ಅಲ್ವಾ ಫ್ರೆಂಡ್ಸ್, ಚಕ್ರ ಬರುತ್ತಲ್ಲ, ಶ್ರೀಚಕ್ರದ್ದು ಒಂದು ಕಾಯಿನ್ ಇತ್ತು, ಅದನ್ನೆಲ್ಲ ಇಟ್ಬಿಟ್ಟು, ಹಾಗೆ ಇದು ಗೊರವನಹಳ್ಳಿಯಿಂದ ತೊಗೊಂಬಂದಂಥ ಬಳೆ, ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನಾನು ಪೂಜೆ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ಹಿತ್ತಾಳೆ ಇದರಲ್ಲಿ ಅಥವಾ ತಾಮ್ರದ್ರಲ್ಲಿ ಇಡಬೇಕು, ಬಟ್ ಸದ್ಯಕ್ಕೆ ನಾನು ಅದನ್ನು ಸ್ಟೀಲಲ್ಲಿ ಇಟ್ಟಿದ್ದೀನಿ. ನನ್ನ ಹತ್ರ ಒಂದು ಹಿತ್ತಾಳೆದು ಇದಿದೆ, ಬಟ್ ಇದನ್ನು ನಾನು ಯಾರಾದರೂ ಬಂದಾಗ ಅರಿಶಿನ ಕುಂಕುಮ ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಅದಾದಮೇಲೆ ಇದೊಂದು ಸಿಂಪಲ್ಲಾಗಿ ಒಂದು ಬೌಲ್ ಇದೆ. ಈ ಬೌಲ್ಗೆ ನಾನು ಮುಂಚೆ ಇದರಲ್ಲಿ ಕಳಸ ಇಡ್ತಿದ್ದೆ. ಇದರಲ್ಲಿ ಈ ಕಳಸನ ಇಟ್ಟರೆ ಏನಾಗುತ್ತೆ ಅಂದರೆ ಹೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಒಂದಷ್ಟು ಹೂವನ್ನ ಹಾಕಿ ಇಡ್ತೀನಿ, ನೀಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತಷ್ಟೇ. ಓಕೆ, ಇಷ್ಟೇ ನನ್ನ ಸಿಂಪಲ್ ಪೂಜೆ. ಹಬ್ಬ ಹರಿದಿನಗಳಲ್ಲಿ ನಾನು ತೆಂಗಿನಕಾಯಿ ಪ್ರಸಾದ ಈ ರೀತಿ ಎಲ್ಲ ನಾನು ಮಾಡ್ತೀನಿ. ಸೊ ಇವತ್ತು ನಾನು ಜಸ್ಟು ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು ನೀವು ಕೇಳಿದಂಥ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಪೂಜೆ ಮಾಡಬೇಕಾದ್ರೆ ಕೆಳಗಡೆ ಮಣೆ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡಬೇಕು. ಹಾಗೆ ಖಾಲಿಯಾಗಿ ಕೂತ್ಕೊಂಡು ಪೂಜೆ ಮಾಡಬಾರ್ದು. ಮಣೆ ಅಥವಾ ಯಾವುದಾದ್ರೂ ಚಾಪೆನೋ ಚಿಕ್ಕದಾಗಿ ಪೂಜೆಗೆ ಅಂತಲೇ ಒಂದು ಮ್ಯಾಟನೋ ಏನಾದರೂ ಇಟ್ಕೊಂಡ್ರೆ ನೀವು ಅದ್ರ ಮೇಲೆ ಕೂತ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ ಅಷ್ಟೇ. ಸೊ ದೇವ್ರುಗಳಿಗೆ ಕುಂಕುಮ ಅರ್ಚನೆ ಬೇಕಾದರೂ ಮಾಡ್ಬೋದು. ನಾನು ಆವಾಗವಾಗ ಕುಂಕುಮ ಅರ್ಚನೆ ಮಾಡ್ತಾ ಇರ್ತೀನಿ. ಸೊ ನಾನು ಕುಂಕುಮ ಅರ್ಚನೆ ಮಾಡಿದಾಗ ನಾನು ನಿಮಗೆ
ತೋರಿಸ್ತೀನಿ. ಯಾವುದಾದ್ರು ವಿಶೇಷ ದಿನಗಳಲ್ಲಿ ನಾನು ದೇವರಿಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ತೀನಿ. ಸೊ ಒಂದಷ್ಟು ಹೂಗಳನ್ನು ಕುಂಕುಮನ ಹಾಕ್ಬಿಟ್ಟು ಅರ್ಚನೆ ಮಾಡ್ತೀನಿ. ಯಾವತ್ತಾದರೂ ಸಾಧ್ಯ ಆದರೂ ಆ ವಿಡಿಯೋನು ಕೂಡ ತೋರಿಸ್ತೀನಿ. ಸೊ ನಾನಂತೂ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಇದರಲ್ಲಿ ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ನಾನು ಅನುಸರಿಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಯಾರಾದರೂ ನನಗೆ ಈ ರೀತಿ ಮಾಡಬಾರ್ದು, ಬೇರೆ ಚೇಂಜ್ ಮಾಡಬೇಕು ಅಂತಂದರೆ ನಾನು ಅದನ್ನು ಕೂಡ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನಾನು ದೇವ್ರ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡೋದಿಲ್ಲ. ನನಗೆ ಕೆಲವರು ಅಕ್ಕ ಊದ್ಬತ್ತಿಯಲ್ಲಿ ದೀಪ ಹಚ್ಚಿ ಅಂತ ಕಮೆಂಟ್ಸ್ ಹಾಕಿದ್ರು. ಹಾಗಾಗಿ ನಾನಿವತ್ತು ಊದ್ಬತ್ತಿಯಲ್ಲೇ ದೀಪ ಹಚ್ಚುತ್ತಾ ಇದ್ದೀನಿ. ಇನ್ನು ಮುಂದೆ ಊದ್ಬತ್ತಿಯಲ್ಲೇ ನಾನು ದೀಪ ಹಚ್ಚೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ಅಂತ ನನಗೆ ರೀಸನ್ ಗೊತ್ತಿಲ್ಲ. ನಾನು ಮುಂಚೆ ಎಲ್ಲ ಮ್ಯಾಚ್ ಬಾಕ್ಸಲ್ಲೇ ನಾನು ದೀಪನ ಹಚ್ತಾ ಇದ್ದೆ. ಸೊ ಈಗ ನೀವು ಹೇಳಿದ್ರಿಂದ ಸೊ ಏನೋ ಒಂದು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಿರ್ತೀರ. ಹಾಗೆ ಕೆಲವರು ನನಗೆ ಅಕ್ಕ ಪೇಪರ್ ಮೇಲೆ ನೀವು ದೇವ್ರನ್ನ ಇಡಿ ಅಂತ ಅಂದ್ರಿ. ಬಟ್ ನಾನು ನೆಕ್ಸ್ಟ್ ಟೈಮು ಪೇಪರ್ ಮೇಲೆ ಇಡ್ತೀನಿ. ನಾನು ಇದುವರೆಗೂ ಹೀಗೆ ಇಟ್ಕೊಂಡು ಬಂದಿದ್ದೀನಿ. ನ್ಯೂಸ್ ಪೇಪರ್ ಮೇಲೆ ಇಡಬೇಡಿ ಅಂದರು ಕೆಲವರು. ಯಾಕೆಂದರೆ ನ್ಯೂಸ್ ಪೇಪರಲ್ಲಿ ಇಡೋದ್ರಿಂದ ಅದರಲ್ಲಿ ಕೆಟ್ಟ ವಿಷಯ ಒಳ್ಳೆ ವಿಷಯ ಎಲ್ಲ ಇರುತ್ತೆ, ನೆಗೆಟಿವಿಟಿ ಆಗುತ್ತೆ ಅಂತ ಕೆಲವರು ನನಗೆ ಹೇಳಿದ್ರಿಂದ ನಾನು ನ್ಯೂಸ್ ಪೇಪರ್ ಮೇಲೆ ಇಟ್ಟಿಲ್ಲ. ಸೊ ಇದಕ್ಕೆ ಅಂತಲೇ ಒಂದು ಶೀಟನ್ನ ತೊಗೊಂಬಂದ್ಬಿಟ್ಟು ಅಥವಾ ಯಾವುದಾದ್ರೂ ರೆಡ್ ಕಲರ್ದು ಬ್ಲೌಸ್ ಪೀಸು ಏನಾದರೂ ನಾನು ನೋಡ್ಬಿಟ್ಟು ತೊಗೊಂಬಂದು ಅದ್ರ ಮೇಲೆ ನಾನು ಇಡ್ತೀನಿ ದೇವ್ರನ್ನ. ಓಕೆ, ಮುಂಚೆಲ್ಲ ನಾನು ಸ್ಟ್ಯಾಂಡ್ ಮೇಲೆ ಹೊಡೆದಿದ್ದೆ, ಹಾಗಾಗಿ ಅಷ್ಟೊಂದು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಈ ಸಲ ನಾನು ಒಂದು ಶೀಟ್ ಅಥವಾ ರೆಡ್ ಕಲರ್ ಬ್ಲೌಸ್ ಪೀಸ್ ಏನಾದರೂ ತಂದು ಆರಿಸ್ಬಿಟ್ಟು ನಾನು ಇಡ್ತೀನಿ. ಸೊ ಬ್ಲೌಸ್ ಪೀಸ್ ಇಡೋದ್ರಿಂದ ಊದ್ಬತ್ತಿ ಎಲ್ಲ ಹಚ್ಚಿರ್ತೀವಿ, ಏನಾದರೂ ತೊಂದರೆ ಆಗಿಬಿಟ್ಟು ಬಟ್ಟೆ ಇದಾಗ್ಬಿಡುತ್ತೇನೋ ಅನ್ನೋ ಒಂದು ಅನಿಸುತ್ತೆ ನನಗೆ. ಹಾಗಾಗಿ ನನಗೆ ಗೊತ್ತಿತ್ತು, ಆದರೂ ಕೂಡ ನಾನು ಇಟ್ಟಿರಲಿಲ್ಲ. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ಕೆಳಗಡೆ ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನಾನು ಪದ್ಮ ರಂಗೋಲಿನ ಬಿಡಿಸಿ ಅದರಲ್ಲಿ ಕಾಯಿನ್ಸು, ಎಲೆ, ಅಡಿಕೆ ಮತ್ತು ದುಡ್ಡು ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೀನಿ. ಅದನ್ನು ಕೂಡ ನಾನು ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಈ ಮಣೆ ಏನಿದೆ ಅದರ ಮೇಲೂ ಸಹ ನಾನು ಪದ್ಮ ರಂಗೋಲಿ ಬಿಟ್ಬಿಟ್ಟು ಕಳಸನ ಅಲ್ಲಿ ಇಡ್ತೀನಿ. ಇಷ್ಟು ನನ್ನ ಪೂಜೆ. ಸೊ ಫ್ರೆಂಡ್ಸ್, ಇಷ್ಟನ್ನ ಈ ರೀತಿ ನಾನು ಪೂಜೆ ಮಾಡ್ತೀನಿ. ಸೊ ನಿಮಗೆ ಬೇರೆ ಥರ ಏನಾದರೂ ನಾನು ಚೇಂಜಸ್ ಮಾಡ್ಕೊಬೇಕು ಅನಿಸಿದ್ರು ಕೂಡ ನೀವು ನನಗೆ ತಿಳಿಸ್ಕೊಡ್ಬೋದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಏನಂದ್ರೆ ತನ್ನದು 3 ಡೇಸ್ ಇಂದ ಒಂದೇ ಆಟ ಕೇಕ್ ಮಾಡಿ ಅಂತ. ಸೊ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಈಗ ರೆಡಿ ಮಾಡಿಕೊಂಡಿದ್ದೀನಿ. ಗಂಟೆ 8:30 ಆಯಿತು. ಈಗ ಕೇಕ್ ಮಾಡ್ಬಿಡ್ತೀನಿ. ಸೊ ಸಾಧ್ಯ ಆದರೆ ಬೆಳಗ್ಗೆ ತಿನ್ನೋದು, ಇಲ್ಲಾಂದ್ರೆ ಹೊರತಿನ್ನೋದು. ಏನು ಕೇಕ್ ಆಗ್ತಿದೆ, ಇಲ್ಲಿ ಕೇಕ್ ತೊಗೊಂಡಿದ್ದೆ ಆ್ಯಕ್ಚುಲಿ ನಾನು. ಆದರೂ ಕೂಡ ಇವತ್ತು ಕೇಕ್ ಮಾಡೋದು ತುಂಬ ಟಾರ್ಚರ್ ಕೊಟ್ಬಿಟ್ಲು ನನಗೆ. ಫುಲ್ ಕೇಕ್ ತಿನ್ಕೊಬಿಡ್ತೀಯಾ? ಒಂದು ಕೇಕ್ ಫುಲ್ ಅವಳೆ ತಿಂದಾಳೆ. ಕೇಕ್ ಆಫ್ ಡೇ ಇಂದ ತಂದಿದ್ದು ನಾನು ಒಂಚೂರೇ ಟೇಸ್ಟ್ ಮಾಡಿದ್ದೆ ಫ್ರೆಂಡ್ಸ್. ಕೇಕ್ ಫುಲ್ ಕೇಕ್ ಆಫ್ ಡೇ ಅಂತ ಪೂರ್ತಿ ತಿಂದಾಳೆ. ಮತ್ತೆ ಕೇಕ್ ಮಾಡು ಅಂತ ರೆಡಿ ಇದೆ. ಬಟ್ ಈಗ ಕೇಕ್ ಒಂದು ಮಾಡ್ಬಿಡ್ತೀನಿ. ಕೇಕ್ ಮಾಡಿದ್ಮೇಲೆ ಆಮೇಲೆ ಊಟ ಮಾಡಿ. ಸೊ ಫಸ್ಟ್ ನಾನೀಗ ಪ್ಯಾನ್ ಇಟ್ಟಿದ್ದೀನಿ. ಫ್ರೆಂಡ್ಸ್, ಕೇಕ್ ಮಾಡಲಿಕ್ಕೆ ನಾನು ಈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಳೆ ಪ್ಯಾನು, ವಾಶ್ ಮಾಡಿ ಇಟ್ಟಿದ್ದೀನಿ. ಈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನಾನು ಕಲ್ಲುಪ್ಪನ್ನ ಅದರಲ್ಲಿ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಆಮೇಲೆ ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ತೀನಿ. ಈ ಸ್ಟ್ಯಾಂಡನ್ನ ಇದರಲ್ಲಿ ಇಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರ್ತೀನಿ, ಹೈ ಫ್ಲೇಮ್ ಇಡಲ್ಲ. ಸೊ ಕೇಕ್ ಬ್ಯಾಟರ್ ರೆಡಿ ಆಗೋಷ್ಟೊತ್ತಿಗೆ ಫ್ರೆಂಡ್ಸ್, ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಇಟ್ಬಿಟ್ಟಿದ್ದೀನಿ ಪ್ಯಾನ್ನ. ಈಗ ನಾನು ಇದಕ್ಕೆ ಬಟರ್ನ ಹಚ್ತಾ ಇದ್ದೀನಿ. ಬಟರ್ ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕಾಗಿತ್ತು. ಬಟರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸ್ವಲ್ಪ ಹಿಟ್ಟನ್ನ ಡಸ್ಟ್ ಮಾಡ್ಕೋತೀನಿ, ಕೇಕ್ ಅಂಟಬಾರ್ದು. ಹಾಗಾಗಿ ಆಲ್ರೆಡಿ ನಾನು 3-4 ಸಲ ಕೇಕನ್ನು ತೋರಿಸಿದ್ದೀನಿ. ಸಿಂಪಲ್ಲಾಗಿ ಇದು ವೆನಿಲ್ಲಾ ಪ್ಲೈನ್ ಕೇಕ್ ನಾನು ಮಾಡ್ತಾ ಇರೋದು.
ಅಷ್ಟಾಗಿದೆ. ರೆಡಿ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಾನು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ಬೆಣ್ಣೆನ ಸ್ವಲ್ಪ ಕರಗಿಸಿ ಹಾಕಬೇಕಿತ್ತು ನಾನು, ಹಾಗೆಯೇ ಹಾಕ್ಬಿಟ್ಟೆ. ನೀವು ಸ್ವಲ್ಪ ಕರಗಿಸಿ ಹಾಕ್ಕೊಳ್ಳಿ. ಅದಾದಮೇಲೆ ಸಕ್ಕರೆ ಹಾಕ್ಕೋತಾ ಇದ್ದೀನಿ, 1 ಕಪ್ಪಷ್ಟು ಸಕ್ಕರೆ. ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ವಾಮ್ ಇದೆ, ಅಂದರೆ ಉಗುರು ಬೆಚ್ಚಗಿದೆ. ಅದು ಸ್ವಲ್ಪ ವೆನಿಲಾ ಎಸೆನ್ಸ್. ಬೆಣ್ಣೆನ ಕರಗಿಸಾಕಿಲ್ಲ, ಹಾಗಾಗಿ ಬೆಣ್ಣೆ ಆ ರೀತಿ ತೇಲ್ತಾ ಇದೆ. ಕಲಸಿದ ಮೇಲೆಲ್ಲ ಸರಿಯಾಗುತ್ತೆ. ವೆನಿಲಾ ಎಸೆನ್ಸು ಫ್ಲೇವರ್ಗೋಸ್ಕರ ಹಾಕ್ಕೋತಾ ಇದ್ದೀನಿ. ಚೆನ್ನಾಗೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಕ್ಕರೆನೂ ಕರಗಿದೆ. ಸಕ್ಕರೆ ಕರಗಿದ ನಂತರ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟು ಹಾಕಿದ್ದೀನಿ. ಬಟ್ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಹಾಗೆ ಇಲ್ಲಿ 1/4 ಟೀ ಸ್ಪೂನ್ ಅಷ್ಟೇ ನಾನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಹಾಗೆ ಬೇಕಿಂಗ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾಕಿನ ಸ್ವಲ್ಪ ಜಾಸ್ತಿ, ಅಂದರೆ ಅರ್ಧ ಟೀ ಸ್ಪೂನಷ್ಟು ನಾನು ಹೇಳ್ತಿರೋದು, ಟೇಬಲ್ ಸ್ಪೂನ್ ಅಲ್ಲ. ಅರ್ಧ ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಗಂಟಿಲ್ದೇ ಇರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಫ್ರೆಂಡ್ಸ್, ನಾನು ಈ ಬೌಲಲ್ಲಿ 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 1 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಫ್ಲಫಿ ರೀತಿ ಬರಬೇಕು, ಆ ರೀತಿ ಬೀಟ್ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಿದೆ, ವೈಟ್ ಬರ್ತಾ ಇದೆ ಎಲ್ಲೋ ಹೋಗಿ. ಸೊ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಕೇಕಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಕೇಕು ಸಾಫ್ಟಾಗಿ ಫ್ಲಫಿಯಾಗಿರುತ್ತೆ. ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಗಂಟುಗಳಿಲ್ದಿರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ತನು ಮಿಕ್ಸ್ ಮಾಡ್ತೀನಿ ಅಂತಂದ್ಲು, ಹಾಗಾಗಿ ತನು ಕೈಲಿ ಕೊಟ್ಟಿದ್ದೀನಿ. ಓಕೆ, ಇಷ್ಟು ಸಾಕಾಗುತ್ತೆ ಮಿಕ್ಸ್ ಮಾಡಿದ್ರೆ. ಸೊ ನೋಡ್ತಾ ಇದ್ದೀರಲ್ಲ. ಅದಾದ ನಂತರ ಕೇಕ್ ಟಿನ್ನನ್ನು ರೆಡಿ ಮಾಡಿದ್ದೆ ಅಲ್ವಾ, ಆ ಕೇಕ್ ಟಿನ್ನಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಕೇಕ್ ಟಿನ್ನಲ್ಲಿ ಹಾಕಿ 1-2 ಸಲ ಟ್ಯಾಪ್ ಮಾಡ್ತಾ ಇದ್ದೀನಿ, ಯಾವುದೇ ಬಬಲ್ಸ್ ಇರದೇ ಇರಲಿ ಅಂತ. ಬ್ಯಾಟರ್ ಅಂತೂ ರೆಡಿ ಆಯಿತು. ಸೊ ಅದರಲ್ಲಿ ಇಡೋದು. ಹಾಗೆ ಕೇಕ್ ಟಿನ್ನು ನಾನು ತೊಗೊಂಬಂದು ತುಂಬ ದಿನ ಆಯಿತು, ಬಟ್ ತೋರಿಸ್ಲಿಕ್ಕೆ ಆಗಿರಲಿಲ್ಲ, ಹಾಗೆಯೇ ಎತ್ತಿಟ್ಬಿಟ್ಟಿದ್ದೆ. ಸೊ ಹೇಗೋ ಕೇಕ್ ಬ್ಯಾಟರ್ ಅಂತೂ ರೆಡಿ ಮಾಡಿದ್ದೀನಿ. ಕೇಕ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ತುಂಬ ದಿನ ಆಗಿದ್ದರಿಂದ ಸೊ ಹೇಗೇಗೋ ಗಜ್ಜಿ ಬಿಜಿ ಆಗಿಬಿಡ್ತು ಕೇಕ್ ಮಾಡಬೇಕಾದ್ರೆ. ಓಕೆ, ಈಗ ಇಟ್ಬಿಡೋಣ. ಮೀಡಿಯಮ್ ಫ್ಲೇಮ್, ಅಂದರೆ ಲೋ ಫ್ಲೇಮಲ್ಲೇ ಇರಲಿ. ಲೋ ಫ್ಲೇಮಲ್ಲಿ 45 ಮಿನಿಟ್ಸು ಇದನ್ನು ಬೇಯಿಸಿದೆ ನಮ್ಮ ಕೇಕ್ ರೆಡಿ ಆಗುತ್ತೆ. ಸೊ ಕೇಕ್ ರೆಡಿ ಆದಮೇಲೆ ಯಾವ ರೀತಿ ಬಂದಿತ್ತು ಅಂತಲೂ ಕೂಡ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ಈಗ ನಾನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಕೇಕ್ ಬೇಯ್ತಾ ಇದೆ. ಆ ನೀರು ಡ್ರಾಪ್ ಎಲ್ಲ ಕೇಕ್ ಮೇಲೆ ತೊಟ್ಟಿಗ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ. ಬಿಸಿಬೇಳೆ ಬಾತ್ನೇ ತಿಂತಾ ಇದ್ದೀವಿ. ಮಧ್ಯಾಹ್ನ ಮಾಡಿದ ಬೇಳೆ ಬಾತಿದ್ದು, ಸೊ ಅದನ್ನೇ ತಿಂತಾಯಿದ್ದೀವಿ. ಬೇಳೆ ಬಾತು ಬೇಗ ಖಾಲಿ ಆಗಲ್ಲ ನೋಡಿ, ಹಾಗಾಗಿ ನಾನು ತನು ಇಬ್ಬರು ಏನು ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಬಟ್ ನನ್ನ ಹಸ್ಬೆಂಡು ಸಾಂಬಾರೇ ಬೇಕು ಅಂತ ಹೇಳ್ತಾರೆ. ಹಾಗೆ ಕೇಕನ್ನ ಈಗ ಓಪನ್ ಮಾಡ್ತಾ ಇದ್ದಾಳೆ ತನು, ನೋಡ್ಬೋದು. ಫ್ರೆಂಡ್ಸ್, ಕೇಕು ಏನಾಯಿತು ಅಂದರೆ, ನಾನು ಪ್ಯಾನಲ್ಲಿ ಬೇಯಿಸ್ಬಾರ್ದಿತ್ತು. ಪ್ಯಾನಲ್ಲಿ ನೀರು ಲಿಡ್ ಮೇಲೆಲ್ಲ ತೊಟ್ಟಿಕ್ಕಿ ಸ್ವಲ್ಪ ಈ ಥರ ಆಗಿದೆ ನೋಡಿ ಕೇಕು. ಬಟ್ ಕೇಕ್ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ನೋಡಿ, ತುಂಬ ಸಾಫ್ಟಾಗೂ ಕೂಡ ಇತ್ತು. ಕಟ್ ಮಾಡ್ಬಿಡವಾ? ಏ ಡಿಸೈನ್ ಬೇಡ, ಬೇಡ ಅದು. ಓ ಯಪ್ಪ. ಫ್ರೆಂಡ್ಸ್, ತನು ಕೇಕ್ ಮೇಲೆ ಡಿಸೈನ್ ಮಾಡ್ತಾ ಇದ್ದಾಳೆ. ಓರಿಯೋ ಬಿಸ್ಕೆಟನ್ನು ಇಟ್ಬಿಟ್ಟು ನೋಡಿ. ಅದಾದ ನಂತರ ನಮ್ಮ ಕೇಕ್ ಕಟಿಂಗ್ ಶುರು. ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು.
ಇದ್ರ ಮೇಲೆ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಎಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರೋದು. ಓಕೆ ಫ್ರೆಂಡ್ಸ್, ಇದ್ರ ಜೊತೆಗೆ ಈ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.